ದಿನ CCP ಅವರು ಬಂದ ಒಂದ್ 8-9 ತಿಂಗಳಾಗೈತೆ. CCP ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನನ್ಗೆ ತಿರ್ಗಾ ಹಾಕೊಂಡ್ಬಿಟ್ರು. ಸ್ನಾನ ಮಾಡ್ತಿದ್ದೀನಿ ಕರ್ಕೊಂಡು ಹೋಗ್ಬಿಟ್ರು. ಸರ್ ಯಾಕೆ ಕರ್ಕೊಂಡು ಹೋಗ್ತೀರ ಅಂದ್ರೆ ಹಿಸ್ಟ್ರಿ ಶೀಟರು ನೀನ್ ಬರ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಕೊಂಡ್ರಿಸ್ಬಿಟ್ಟಿದ್ರು ಒಳಗಡೆ. ನಾನು ಹೋಗೋವಾಗನೇ ಸ್ನಾನ ಮಾಡೋ ಟೈಮಲ್ಲಿ ನನ್ನ ತಂಗಿಗೆ ಹೇಳ್ಬಿಟ್ಟಿದ್ದೆ, ಯಾವತ್ತು ಏನಾದ್ರೆ ಇಲ್ಲಿ ಸೀದಾ ಹೋಗ್ಬೇಕು, ಹ್ಯೂಮನ್ ರೈಟ್ಸ್ ಕಮಿಷನ್ ಅಲ್ಲೇ ಚೇರ್ಮನ್ಗೆ ಒಂದ್ ಲೆಟರ್ ಬರಿಬೇಕು, ಬರೆದ್ಬಿಟ್ಟು ಈ ತರ ಇಲ್ಲಿಗೆಲ್ಲ ಕರ್ಕೊಂಡೋಗಿದ್ದಾರೆ ಅಂತ ಬರೀಬೇಕು ಅಂತ. ಕರ್ಕೊಂಡು ಹೋಗಿ ಒಂದ್ ಅರ್ಧ ಗಂಟೆ 1 ಅವರ್ 2 ಅವರ್ ಆಗಿತ್ತು. CCP ಇದು ಹ್ಯೂಮನ್ ರೈಟ್ಸ್ ಅವ್ರು ರೇಡ್ ಮಾಡ್ಬಿಟ್ರು ಅಲ್ಲಿ ಕರ್ಕೊಂಡೋಗಿ. ಏನಕ್ಕೆ ಕರ್ಕೊಂಬಂದಿ, ಹೆಂಗ್ ಕರ್ಕೊಂಬಂದಿ ಎಲ್ಲ ಯಾರು ಇಲ್ಲ, ನನ್ ಕರ್ಕೊಂಬಂದಿರೋ ಎಲ್ಲಾರು ಓಡೋಗ್ಬಿಟ್ರು. ಕೇಶವನಾರಾಯಣ ಅಂತ ಒಬ್ರು ಇದ್ರು ಹ್ಯೂಮನ್ ರೈಟ್ಸ್ ಅಲ್ಲಿ, ಕೇಶವನಾರಾಯಣ ಅಂತ SP ಇದ್ರು, ಬಹಳ ಒಳ್ಳೆ ಆಫೀಸರು. ಕರ್ಕೊಂಬಂದ್ರು. ಅವ್ರು ಬಿಟ್ಟಿದ್ರೆ ನನ್ಗೆ ತಿರ್ಗಾ ನನ್ ಏನಾದ್ರು ಮಾಡ್ಬಿಟ್ಟಿರೋದು. ಬಂದಿ ನನ್ಗೆ ಕೈಗೆಲ್ಲ ಹಾಕೊಂಡು ಬಾಪ ನೀನು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನೀನ್ ಏನ್ ತಪ್ಪು ಮಾಡಿದೆ ಅಂತ ಅಲ್ಲಿ ಕರೆದ್ಬಿಟ್ಟು ಎಲ್ಲ ಡೈರೀಸ್ಗೆಲ್ಲ ಎತ್ಕೊಂಡ್ಬಿಟ್ಟು ಯಾರು ಆಫೀಸರ್ ಬರ್ಲಿ ಅಂತ ಹೇಳ್ಬಿಟ್ಟು ನಂಗೆ ಹೇಳ್ಬಿಟ್ಟು ನನ್ನ ನಂಬರ್ ಕೊಟ್ಬಿಟ್ಟು ಕಾರ್ಡ್ ಕೊಟ್ಬಿಟ್ಟು ಹೋಗ್ಬಿಟ್ರು. ಯಾರಾದ್ರೂ ಏನಾದ್ರು ತೊಂದರೆ ಕೊಟ್ರೆ ನನ್ಗೆ ಹೇಳು ಅಂತ ಹೇಳ್ಬಿಟ್ಟು ತಿರ್ಗಾ ನಾನು ಗೋಬಿ ಮುಂಜೂರಿ ಹಾಕೊಂಡು ತಿರ್ಗಾ ಇದ್ದೆ. ಅವ್ರ ಪಾಡ್ಗೆ ಅವ್ರು ನಡೀತಾ ಇತ್ತು. ನನಗೆ ಕೇಸ್ ವಾಪಸ್ ತಗೋದು ಅಂತ ಹೇಳಿದ್ರು. ನಾನ್ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟ. ನನ್ಗೆ ಇಲ್ಲ ಅಲ್ಸಿಲ್ವಾ, ನಾನ್ ತಗೊಳ್ಳಲ್ಲ ಅಂತ ಸುಮ್ಮನಿಟ್ಟ. ಒಂದಿನ ಇದೇ ತರ ಟೈಮ್ ಸಾಯಂಕಾಲ ಟೈಮಲ್ಲಿ ಗೋಬಿ ಮಂಜೂರಿ ಮಾಡ್ಕೊಂಡಿದ್ದೀನಿ. ಆಡುಗುಡಿ ಪೊಲೀಸರು ಬಂದು ಆಡುಗುಡಿ ಪೊಲೀಸರು ಬರೋ ಅಂತ ಹೇಳಿದ್ರು. ಏನಕ್ಕೆ ಬರ್ಬೇಕು ಅಂತ. ಬರ್ತೀಯಾ ಇಲ್ಲ ಕಣ, ಕೈ ಎಲ್ಲ ಹಾಕ್ಬಾರ್ದು, ಬರ್ತೀನಿ, ಏನ್ ತಪ್ಪು ಮಾಡಿಲ್ಲ ಬರ್ತೀನಿ ಅಂತ ಹೇಳ್ಬಿಟ್ಟು ಗೋಬಿ ಮಂಜೂರಿನ ಬಿಟ್ಬಿಟ್ಟು ಹಂಗೆ ಹೋಗಿದ್ದೀನಿ. ನಾನು ಹೋಗಿದ್ಮೇಲೆ ನಾಗರಾಜ್ ಅಂತ ಇನ್ಸ್ಪೆಕ್ಟರ್, ಏನೋ ನೀನು ಇವಾಗ ಯಾರ್ಯಾರು ನಿನ್ಗೆ ಇಷ್ಟು ವರ್ಷ ಜೈಲಲ್ಲಿ ಇದ್ದೆ, ಯಾರ್ಯಾರು ಕ್ರಿಮಿನಲ್ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ, ಇವಾಗ ನಿನ್ ಫೋನ್ ಅಲ್ಲಿ ಯಾರು ಇದಾರೆ, ಯಾರು ಆಕ್ಟಿವ್ ಇದಾರೆ ಅದೆಲ್ಲ ಹೇಳು. ಸರ್ ನನ್ಗೆ ಏನ್ ಸರ್ ಅದು ಕೆಲ್ಸ ಇಲ್ಲ, ನೀನ್ ಇರೋ ರೂಮಲ್ಲಿ ಎಲ್ಲ 1-2 ಅವರ್ ತಗೊಂಡ್ರು. ನೀನ್ ಇರೋ ರೂಮಲ್ಲಿ ಯಾರು ರಿಲೀಸ್ ಆಗಿದ್ರೆ ಎಲ್ಲ ವಿಚಾರ ನನಗ್ ಗೊತ್ತಿಲ್ಲ ಏನಿಲ್ಲ ಅಂತ. ಇದೇ ತರ ಕೆಲ್ಸ ಅವ್ರು ಏನ್ ಕೊಂಡಿರ್ಸ್ಕೊಂಡಿರ್ಲಿಲ್ಲ, ಕೇಳ್ಬಿಟ್ಟು ಬಿಡ್ಬೇಕಂತ ಇದ್ರು. ನಮ್ ತಂಗಿ ಏನ್ ಮಾಡಿದ್ರು, ತಿರ್ಗಾ ಹ್ಯೂಮನ್ ರೈಟ್ಸ್ ಮಾಡಿದ್ರು. ಅಲ್ಲಿ ಬಂದ್ರು, ತಿರ್ಗಾ ಹಾಕೊಂಬಂದ್ರೆ ನಿನ್ಗೆ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಇದ್ರೆ ಇನ್ಸ್ಪೆಕ್ಟರ್ ಅವರೆಲ್ಲ ನಿಂತ್ಕೊಂಡ್ರು. ಇನ್ನೊಂದ್ಸತಿ ನಿನ್ಗೆ ಯಾರಾದ್ರು ಹಾಕಿದ್ರೆ ನಿನ್ ಕರೆಕ್ಟ್ ಆಗೈತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಬುಕ್ಸ್ ಎಲ್ಲ ಎತ್ಕೊಂಡೋಗಿ ಯಾಕೆ ಕೊಂಡಿಸಿದ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನ್ ಸಿಕ್ಕಿಲ್ಲ 24 hours ಆಗಿರ್ಬೇಕು ಏನೋ ಒಂದ್ ಮಾಡ್ಬಿಟ್ಟು ಅವ್ರಿಗೆ ನನ್ಗೂ ಒಂದ್ ಸ್ವಲ್ಪ ಬಹಳ ಇದಾಯ್ತು. ಹ್ಯೂಮನ್ ರೈಟ್ಸ್ ಅಂತ ಹೇಳಿದ್ರೆ ಒಂದ್ ಮಾನವಕ್ ಅಂತ ಹೇಳಿ ಕರ್ಕೊಂಡೋದ್ರು. ಆಮೇಲೆ ದಾರಿಯಲ್ಲಿ ಹೋಗುವಾಗ ನಾನು ನಮ್ ತಂಗಿ ನಮ್ ತಾಯಿ ಎಲ್ಲ ಮಾತಾಡ್ಕೊಂಡು ಹೋಗೋದು, ನಮ್ ವೈಫ್ ಎಲ್ಲ ಏನ್ ಮಾಡ್ಬೇಕು, ಈ ಪೊಲೀಸವ್ರು ನನ್ ಕಾಟ ಬಿಡಲ್ಲ, ಹಿಂದೆನೆ ಬೀಳ್ತಾರೆ, ಇವ್ರಿಗೆ ಮಾಡ್ಬೇಕಂದ್ರೆ ಒಂದ್ ಲಾಯರ್ ಆಗ್ಬೇಕು ಅಂತ. ಅವಾಗ ಏನ್ ಮಾಡ್ತೀನಿ, ಅಲಮೀನ್ ಕಾಲೇಜಲ್ಲಿ ಹೋಗ್ಬಿಟ್ಟು ನಾನು ಕೇಳ್ತೀನಿ ಏನ್ ಮಾಡ್ಬೇಕು, ನಾನು LLB ಮಾಡ್ಬೇಕಂತ ಹೇಳಿದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಎಲ್ಲ ನೋಡ್ತಾರೆ. ಸೆಕೆಂಡ್ ಇಯರ್ PUC ಇಲ್ವಲ್ಲ ಅಂತಾರೆ. ಸೆಕೆಂಡ್ ಇಯರ್ PUC ಇದ್ರೇನೆ ನಿಮ್ಗೆ LLB ಮಾಡೋದು. ತಕ್ಷಣ ಹೋಗ್ಬಿಟ್ಟು ಸೆಕೆಂಡ್ ಇಯರ್ PUC ಮಾಡ್ತೀನಿ ನಾನು. ಡಿಗ್ರಿ ಆದ್ಮೇಲೆ ಸೆಕೆಂಡ್ ಇಯರ್ PUC ಮಾಡ್ತೀನಿ. ಎಲ್ಲಿ ಮೆಡಿಕಲ್ ಕಾಲೇಜ್ ಇತ್ತಲ್ವಾ ಇದು ಮಾರ್ಕೆಟ್ ಅಲ್ಲಿ, ಈಗ ಅಲ್ಲಿ ಮೆಡಿಕಲ್ ಇದು ಸೆಕೆಂಡ್ ಇಯರ್ ಮಾಡ್ಬಿಟ್ಟು ಆಮೇಲೆ ನೋಡಿ LLB ಮಾಡ್ಬಿಟ್ಟು 3 ವರ್ಷ LLB ಮಾಡ್ತೀನಿ. ಇಲ್ಲೊಂದು ಲಾಸ್ಟ್ ದಿನ ಒಂದು ಪ್ರಾಬ್ಲಮ್ ಆಗುತ್ತೆ. ನಾಳೆ ಟ್ಯಾಕ್ಸೇಷನ್ ಎಕ್ಸಾಮ್. ನಾನು ನಮ್ ವಸೀಮೂರಲ್ಲೇ ಇರ್ತಾರಲ್ಲ, ನಾವೆಲ್ಲ ಸೇರಿ ಜೊತೆಗೆ ಓದಿರೋದು. ನಮ್ ತಂಗಿ ನಾವೆಲ್ಲ ಒಂದೇ ಕ್ಲಾಸ್ ಅಲ್ಲಿ 2014 ಅಲ್ಲಿ ಹೇಳ್ತಾ ಇರೋದು. 2014 ಒಂದು ಟ್ಯಾಕ್ಸೇಷನ್ ಎಕ್ಸಾಮ್ ಇರುತ್ತೆ. ಅನಿಲ್ ಕುಮಾರ್ ಅಂತ ಇನ್ಸ್ಪೆಕ್ಟರ್ ಇದ್ರಲ್ಲಿ ಯಾವ್ದು ವಿಲ್ಸನ್ ಗಾರ್ಡನ್ ಆಮೇಲೆ ಬಂದಿದ್ದು, ಇದು ಬಂದ್ರು ಕಲಾಸ್ಪಳ್ಳೆಗ್ ಬಂದ್ರು. ಯಾರೋ ಏನೋ ತಪ್ಪು ಮಾಹಿತಿ ಕೊಟ್ಬಿಟ್ಟವ್ರೆ, ನಾಳೆ ಎಕ್ಸಾಮ್ ಐತೆ ಕರ್ಕೊಂಡೋಗಿ ನನ್ ಕುಂಡ್ರಸ್ಕೊಂಡ್ಬಿಟ್ಟಿದ್ರು ಅಲ್ಲಿ. ಶಶಿಕುಮಾರ್ ಅಂತ ಸಬ್ ಇನ್ಸ್ಪೆಕ್ಟರ್. ಆಯ್ತಂತ ಹೇಳ್ಬಿಟ್ಟು ಏನ್ ಹೇಳಿದ್ರು ಕೇಳಲಿಲ್ಲ. ಇವ್ರು ಇನ್ನೊಬ್ರು ನಮ್ದು ಕುಮಾರ್ ಅಂತ ಸಬ್ ಇನ್ಸ್ಪೆಕ್ಟರ್, ಅವ್ರು ಬೇರೆ ಡ್ಯೂಟಿಯಲ್ಲಿ ಇದ್ರು. ಎಲ್ಲ ಹೇಳ್ದೆ, ಏನು LLB ಮಾಡಿದ್ಯಾ ನೀನ್ ಏನು ಅಂತ ಹೇಳಿದ್ರು. ಯಾರೋ ಏನೋ ಸುಳ್ಳು ಮಾಹಿತಿ ಕೊಟ್ಟಿದ್ರು ನನ್ಗೆ. ಆದ್ರೂ ನನ್ಗೆ ಇನ್ಕ್ವೈರಿ ಮಾಡ್ಬಿಟ್ಟು ಆಯ್ತು ಇವಾಗ ಹಿಂಗೆ ಬಿಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಆಫೀಸ್ಗೆ ಒಂದಿನ ಇಟ್ಕೊಂಡ್ಬಿಟ್ರು. 110 ಹಾಕಿ ಕಳ್ಸಿದ್ರು. ತಹಸೀಲ್ದಾರ್ ಅವರು ಪಾಪ ಅವ್ರು ಕರ್ಕೊಂಡೋಗಿದ ತಕ್ಷಣ ನಾನು ಅಲ್ಲೇ ಸ್ಟೋರಿ ಹೇಳ್ದೆ. ನನ್ಗೆ ನಾಳೆ ಎಕ್ಸಾಮ್ ಇದ್ಬಿಟ್ಟು ನನ್ಗೆ ಈ ತರ ಅಷ್ಟು ಜೈಲಲ್ಲಿ ಇಕ್ಕಿದ್ರು, ಆಮೇಲೆ ಈ ತರ ಮಾಡಿದ್ರು, ಈ ತರ ಒಂದ್ 5 ನಿಮಿಷ ಕೇಳ್ಬಿಟ್ಟು ಯಾರು ಕರ್ಕೊಂಬಂದಿರೋದು, ಇವ್ರಿಬ್ರು ಕರ್ಕೊಂಬಂದಿರ, ಇವಾಗ ತಿರ್ಗಾ ನನ್ಗೆ ಬಿಟ್ರೆ ನನ್ಗೆ ಎಕ್ಸಾಮ್ ಬರೆಯಕ್ ಕೊಡ್ತಾರೋ ಇಲ್ವೋ ಅಂತ ಹೇಳೋದಕ್ಕೆ ಆಯ್ತಂತ ಹೇಳ್ಬಿಟ್ಟು ಇವ್ರಿಗೆ ಅಸಿಸ್ಟೆಂಟ್ ಪಿಯೋನ್ಗೆ ಕರೆದ್ಬಿಟ್ಟು ನಿನ್ನ ಇಲ್ಲಿ ಹೋಗು ಅಂತ, ನನ್ಗೆ ಹೋಗಕ್ಕೂ ದುಡ್ಡಿಲ್ಲ ಅಂದಿದ್ದಕ್ಕೆ ಅವರೇ ಒಂದ್ ಪಾಕೆಟ್ ಇಂದ 1,000 ತೆಗೆದ್ಬಿಟ್ಟು ಆಟೋ ಬುಕ್ ಮಾಡು ಅಂತ ಹೇಳ್ಬಿಟ್ಟು ಆಟೋ ಬುಕ್ ಮಾಡಂತ ಆಟೋ ಕಳಿಸ್ಬಿಟ್ಟು ಇವ್ರು ಇಲ್ಲೇ ಇರ್ಬೇಕು, ನೀನ್ ಹೋಗ್ಬಿಟ್ಟು ಮನೆ ತಲುಪದ ಮೇಲೆ ಇವ್ರಿಗೆ ಬಿಡ್ತೀನಿ ಅಂತ ಕೊಟ್ಟಿಸ್ಕೊಂಡ್ಬಿಟ್ರು ಅವರು ಸಾಹೇಬ್ರು. ಅರ್ಥ ಮಾಡ್ಕೊಂಡ್ರು. ಆಮೇಲೆ ಹೋಗ್ಬಿಟ್ಟು ನನ್ನ ಫೋನ್ ನಂಬರ್ ಕೊಟ್ಟಿದ್ರು, ಅವ್ರದ್ದು ಲ್ಯಾಂಡ್ ನಂಬರ್ ಇನ್ನೂ ಐತೆ ನನ್ಗೆ, ಮನೆ ನಂಬರ್. ಅದು ರಿಂಗ್ ಮಾಡಿದೆ. ಸರ್ ನನ್ಗೆ ತಲುಪಿಸಿದ, ವೆರಿ ಗುಡ್, ಓದ್ಬೇಕಪ್ಪ, ಚೆನ್ನಾಗಿ ಓದ್ಬಿಟ್ಟು ನೀನು ಒಳ್ಳೆಯವನಾಗಪ್ಪ, ಏನಾದ್ರು ಹೆಲ್ಪ್ ಆಗ್ಬೇಕಂತ ನನಗೆ ಹೇಳಂದ ಹೇಳ್ಬಿಟ್ಟು ತಹಸೀಲ್ದಾರ್ ಸಾಹೇಬ್ರು ಹೇಳಿದಕ್ಕೆ ಅವ್ರಿಗೂ ಬಿಟ್ಟು ಆಮೇಲೆ ಅವತ್ತಿಂದ ಪೊಲೀಸರು ಯಾವತ್ತೂ ನನ್ನ ಟೆಂಟೆಗೆ ಬಂದಿಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.